ಅದೇ ರೀತಿಯಲ್ಲಿ ತೊಂದರೆ ಆಗದಂತೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ತಾವುಗಳು ಕೂಡ ನಿಯಮವನ್ನ ಪಾಲಿಸುವಂತಹ ಜವಾಬ್ದಾರಿಯುತ ಚಾಲಕರಾಗಿ ಇದ್ದಾಗ ಸಮಾಜ ಕೂಡ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಹೆಚ್ಚಾಗ್ತದೆ. ಹಾಗಾಗಿ ನಾವು ಇವತ್ತು ನೀವಿರೋದೇ ಬಹಳ ಅಗತ್ಯ ಸೇವೆಗಳಲ್ಲಿ ಸಾರಿಗೆ ಬಹಳ ಮುಖ್ಯ. ಯಾವ ರೀತಿ ಇವತ್ತು ಶಿಕ್ಷಣ ಸೇವೆ, ಆರೋಗ್ಯ ಸೇವೆ ಇವೆಲ್ಲ ಏನು ಅತ್ಯಮೂಲ್ಯ ಸೇವೆ ಇದೆ, ಸಾರಿಗೆ ಇಸ್ ಆಲ್ಸೋ ಎಸೆನ್ಷಿಯಲ್ ಸರ್ವಿಸಸ್ ಅಲ್ವಾ? ಹಾಗಾಗಿ ಜನರಿಗೆ ಓಡಾಡ್ಲಿಕ್ಕೆ ಇರೋಂಥದ್ದೇ ಇವತ್ತು ನಮಗೆ ಸಾರಿಗೆ. ಆ ಸಾರಿಗೆ ಸರ್ವಿಸ್ ಸರಿ ಇರಬೇಕು. ಸಾರಿಗೆ ಸರ್ವಿಸಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಿಮ್ಮಂಥವರು ಕೂಡ ನಿಮ್ಮ ಜೀವನ ಕೂಡ ಸುಗಮವಾಗಿ ಘನತೆಯಿಂದ ಕೂಡಿರಬೇಕಾಗ್ತದೆ. ಅದಕ್ಕೇನು ಕೆಲಸ ಮಾಡಬೇಕು ನಾವು ಮಾಡೋಣ. ನಿಮ್ಮೊಟ್ಟಿಗೆ ನಾವಿದ್ದೇವೆ. ಕೇಂದ್ರ ಸರ್ಕಾರ ಇದೆ. ಮಾನ್ಯ ಮೋದಿಯವರು ಯಾವಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಪ್ರಯಾಣಿಕರು ಭಾಳ ಅವರಿಗೆ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆ ಸಿಕ್ತು. ಅಲ್ಲಿ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲರ ಜೀವನ ಕೂಡ ಸುಧಾರಣೆ ಆಗ್ತದೆ. ಇಟ್ ಇಸ್ ಎ ವಿನ್ ವಿನ್ ಸಿಚುವೇಶನ್ ಅಲ್ವಾ? ಮತ್ತು ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಕೂಡ ನಾವು ಒಳ್ಳೆ ಮಾತನ್ನು ಹೇಳಲೇಬೇಕಾಗ್ತದೆ. ಈ ಸಂಸ್ಥೆ ಇಲ್ಲಿ ತಗೊಂಡ್ಮೇಲೆ 2ನೇ ಟರ್ಮಿನಲ್ ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ನಾನು ಕೂಡ ಎಲ್ಲಿ ಹೋದರೂ ಕೂಡ ನಾನು ಬೆಂಗಳೂರು ಏರ್ಪೋರ್ಟ್ ಕೂಡ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳಿದಾಗ ವಿಶ್ವದಲ್ಲೇ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬೆಂಗಳೂರು ವಿಮಾನ ನಿಲ್ದಾಣ ಅಂತೇಳಿ ಹೇಳ್ತಾರೆ. ಹೌದಾ? ಅದಕ್ಕಾಗಿ ನಮಗೆಲ್ಲ ಕೂಡ ಹೆಮ್ಮೆ ಇರಬೇಕು. ಅವ್ರ ಜೊತೆ ಕೂಡ ಒಂದು ಉತ್ತಮ ಸಂಬಂಧ ಇಟ್ಕೋಬೇಕು. ಅವರ ಸಂಬಂಧ ಹೆಂಗಿರ್ಬೇಕು ಅಂತಂದರೆ ನೀರು ಮತ್ತು ಮೀನಿನ ರೀತಿ ಇರಬೇಕು. ಯಾಕೆ ಅಂತಂದರೆ ಅವರು ನಿಮಗೆ ಬೇಕು, ನೀವು ಅವ್ರಿಗೆ ಬೇಕು. ಅವ್ರಿಗೂ ಕೂಡ ಯಾರಾದರೂ ಬಂದಿದ್ದಾರಾ ಇಲ್ಲಿ, ಅಲ್ಲೇ ಇದ್ದಾರೆ ಮೀಟಿಂಗಲ್ಲಿ, ಅವ್ರಿಗೂ ಕೂಡ ತಿಳಿ ಹೇಳುವಂಥ ಕೆಲಸ ಮಾಡ್ತೇನೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ನೀವು ಅವರಿಗೆ ಪರಸ್ಪರ ವಿಶ್ವಾಸ ಸಹಕಾರವನ್ನು ಕೊಟ್ಕೊಂಡು ಅಲ್ಲೇ ಇದ್ದಾರಲ್ಲ, ಸೊ ಅವ್ರಿಗೂ ಕೂಡ ನಾನು ತಿಳಿ ಹೇಳುವಂಥ ಕೆಲಸ ಮಾಡ್ತೇನೆ. ಈಗ ತಾವೆಲ್ಲ ಕೂಡ ಇಲ್ಲಿಂದ ಇರ್ಬೇಕಾ? ಅವ್ರ ಪಾಪ ಬಿಸಿಲಲ್ಲಿ ಇರಬೇಕಾ? ಸಭೆ ಮುಗಿಸಿ ನಾನು ಬರ್ತೀನಿ. ಸಭೆ ಮುಗಿಸಿ ಬಂದ ಮೇಲೆ ನಾನು ಕೂಡ ಒಂದ್ಸಲಿ ವೀಕ್ಷಣೆ ಮಾಡ್ತೀನಿ. ಎಲ್ಲಿ ಮೊದಲ ಜಾಗ ಎಲ್ಲಿತ್ತು, ಈಗ ಜಾಗನ ಎಲ್ಲಿ ಅವರು ಹೊಸದಾಗಿ ಕೊಟ್ಟಿದ್ದಾರೆ ನಿಮಗೆ, ಅದು ಯಾಕೆ ಮಾಡಿದ್ದಾರೆ, ಅವರನ್ನು ಕೂಡ ನಮ್ಮ ಎಲ್ಲ ಸಂಘಟನೆ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆನೆ ಕರ್ಕೊಂಡು ಆಗ್ಬೋದಾ? ಅಲ್ಲ, ಎರಡು ಒಂದೇ. ಅವ್ರು ಏನ್ ಹೇಳ್ತಾರೆ ಹೇಳಿ, ಹಂಗೆ ಕರ್ಕೊಂಡು ಹೋಗ್ಬೋದು. ಆಗ್ಬೋದೇನಪ್ಪ?